ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್. ಇಡೀ ದಿನ ನಮ್ಮ ಹಿಂದೆನೇ ಸುತ್ತಾ ಇದ್ದ ಮಕ್ಕಳು, ಎಲ್ಲ ಕೆಲಸಕ್ಕೂ ನಮ್ಮ ಮೇಲೇ ಅವಲಂಬಿತರಾದಂತಹ ಮಕ್ಕಳು ಸಡನ್ನಾಗಿ ತಾವು ದೊಡ್ಡವರಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಬಯಸ್ತಾರೆ. ತಮ್ಮದೇ ಆದಂತಹ ಲೋಕದಲ್ಲಿ ವಿಹರಿಸೋಕೆ ಆರಂಭ ಮಾಡ್ತಾರೆ. ತಂದೆ ತಾಯಿಯ ಇಮೇಜಿಂದ ಹೊರಗಡೆ ಬಂದು ತಮ್ಮದೇ ಆದಂತಹ ಐಡೆಂಟಿಟಿನ ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಈ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಆಗುವಂತಹ ಬದಲಾವಣೆಗಳನ್ನು ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ. ಹಾಗಾದರೆ ಈ ರೀತಿಯೆಲ್ಲ ಮಕ್ಕಳು ಯಾಕೆ ವರ್ತಿಸ್ತಾರೆ ಅಂತಂದರೆ, ನಿಮ್ಮ ಮಕ್ಕಳು ಹದಿಹರೆಯೋದಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ ಅರ್ಥ. ಹದಿಹರೆಯ ಆರ್ ಟೀನೇಜ್ ಅಂತ ಅಂದರೆ 13ರಿಂದ 17ರ ವಯಸ್ಸನ್ನು ನಾವು ಕರಿತೀವಿ. ಈ ವಯಸ್ಸಿನಲ್ಲಿ ಹಾರ್ಮೋನಿನ ಏರುಪೇರಾಗ್ತಾ ಇರುತ್ತೆ, ಅನೇಕ ರೀತಿಯ ಬದಲಾವಣೆಗಳು ಆಗ್ತಾ ಇರುತ್ತೆ. ಹುಚ್ಚು ಕೋಡಿ ಮನಸ್ಸು ಅದು 16ರ ವಯಸ್ಸು, ನಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಇಂತಹ ಒಂದು ಸಮಯದಲ್ಲಿ ಪೋಷಕರಾದವರು ತಮ್ಮ ಮಕ್ಕಳ ಜೊತೆ ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಕ್ಕಳು ಈ ವಯಸ್ಸಿನಲ್ಲಿ ಅತಿಯಾದ ಸಿಟ್ಟನ್ನು ತೋರಿಸೋದು, ಹಠವನ್ನು ಮಾಡೋದು, ತಮ್ಮದೇ ಸರಿ ಅನ್ನುವಂತಹ ವಾದವನ್ನು ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಕೆಲವೊಮ್ಮೆ ನಮಗೆ ಅದು ಸರಿ ಇಲ್ಲ ಅಂತ ಅನಿಸಿದ್ರೂ ಕೂಡ ಅದಕ್ಕೆ ಪ್ರತಿಯಾಗಿ ವಾದವನ್ನು ಮಾಡ್ದೇನೆ ಈ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಇವೆಲ್ಲ ಸಹಜ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರ ಜೊತೆ ತಾಳ್ಮೆಯಿಂದ ಬಿಹೇವ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ವಯಸ್ಸಿನಲ್ಲಿ ಆಪೋಸಿಟ್ ಜೆಂಡರ್ ಅಟ್ರಾಕ್ಷನ್ಗಳು ಇದ್ದೇ ಇರುತ್ತೆ. ಅಂದರೆ ಗಂಡು ಮಕ್ಕಳಾದರೆ ಹೆಣ್ಣುಮಕ್ಕಳ ಬಗ್ಗೆ, ಹೆಣ್ಣುಮಕ್ಕಳಾದರೆ ಗಂಡು ಮಕ್ಕಳ ಬಗ್ಗೆ. ಇದು ಮುಂದುವರೆದು ಪ್ರೀತಿ ಪ್ರೇಮ ಅನ್ನುವಂತಹ ಮಟ್ಟವನ್ನು ಕೂಡ ತಲುಪ್ಬೋದು. ಆ ಸಂದರ್ಭದಲ್ಲಿ ಈ ವಿಷಯ ನಿಮಗೆ ಗೊತ್ತಾದಾಗ ನೀವು ಅದರ ಬಗ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಂದರೆ, ಮಕ್ಕಳಿಗೆ ಈ ಅಟ್ರಾಕ್ಷನ್, ಆಕರ್ಷಣೆ ಹಾಗೆಯೇ ಪ್ರೀತಿ ಪ್ರೇಮ ಇವೆರಡರ ನಡುವಿನ ವ್ಯತ್ಯಾಸವನ್ನು ಸರಿಯಾಗಿ ತಿಳಿಸಿ ಹೇಳಿ. ಮಕ್ಕಳ ಜೊತೆ ಕೂತು ಟಿವಿಯನ್ನು ನೋಡ್ತಾ ಇದ್ದಾಗ ಅದರಲ್ಲಿ ಯಾವುದೋ ಒಂದು ಮೂವಿ ಬರ್ಬೋದು ಅಥವಾ ಸಾಂಗ್ ಇರಬಹುದು. ರೊಮ್ಯಾಂಟಿಕ್ ಸೀನ್ಗಳು ಸಹಜವಾಗಿ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಟಿವಿಯನ್ನು ಆಫ್ ಮಾಡೋದು, ಚಾನಲನ್ನು ಚೇಂಜ್ ಮಾಡೋದು, ಇದನ್ನೆಲ್ಲ ಮಾಡೋ ಬದಲು ಇವೆಲ್ಲವೂ ಸಹಜ ಅನ್ನೋ ಹಾಗೆ ವರ್ತಿಸಬೇಡಿ. ಅದರ ಬದಲು ನೀವು ಈ ರೀತಿಯಾಗಿ ವರ್ತನೆ ಮಾಡಿದರೆ ಮಕ್ಕಳಿಗೆ ಕುತೂಹಲಗಳು ಜಾಸ್ತಿ ಆಗುತ್ತೆ ಹೊರತು ಇದರಿಂದ ಯಾವುದೇ ಯೂಸ್ ಕೂಡ ಇಲ್ಲ. ಮಕ್ಕಳಿಗೆ ಈ ಏಜಲ್ಲಿ ಪೇರೆಂಟ್ಸ್ಗಿಂತನೂ ತಮ್ಮ ಫ್ರೆಂಡ್ಸ್ ಬಗ್ಗೆನೇ ಹೆಚ್ಚು ಅಟ್ರಾಕ್ಷನ್ ಇದ್ದಿರುತ್ತೆ. ಅವ್ರ ಜೊತೆಗೇ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡಬೇಕು ಅಂತ ಕೂಡ ಬಯಸ್ತಾರೆ. ಹಾಗಾಗಿ ಅವರನ್ನು ನೀವು ಅಬ್ಸರ್ವ್ ಮಾಡಿ. ಅವರ ಫ್ರೆಂಡ್ಸ್ ಯಾವ ರೀತಿಯಾಗಿ ಇದ್ದಾರೆ, ಅವರು ಓದಿನಲ್ಲಿ ಆಸಕ್ತಿ ಇರೋರಾ, ಸಂಸ್ಕಾರಯುತವಾಗಿ ಇದ್ದಾರಾ ಅನ್ನೋದನ್ನು ತಿಳ್ಕೊಳ್ಳಿ. ಯಾಕೆ ಅಂದರೆ ಈ ವಯಸ್ಸಿನಲ್ಲಿ ಕುತೂಹಲಗಳು ಜಾಸ್ತಿ ಇರೋದ್ರಿಂದ ಮುಂದೆ ಅವರು ಕೆಟ್ಟ ಚಟಗಳಿಗೂ ಕೂಡ ಬಲಿಯಾಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅವರ ಫ್ರೆಂಡ್ ಸರ್ಕಲ್ ಬಗ್ಗೆ ಗಮನವನ್ನು ಕೊಡಿ. ಮಕ್ಕಳು ಈ ವಯಸ್ಸಲ್ಲಿ ತುಂಬ ಅಡ್ವೆಂಚರಸ್ ಆಗಿ ಇರೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಆ ಸಾಹಸ ಕ್ರೀಡೆಗಳು ಅವರಿಗೆ ಖುಷಿಯನ್ನು ಕೊಡುತ್ತೆ ಅಂತಾದರೆ, ಅಪಾಯ ಇಲ್ಲ ಅಂತಾದರೆ ಮಾತ್ರ ಅವರನ್ನು ಕಳಿಸ್ಕೊಡಿ. ಅಪಾಯ ಇದೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ವೀಲಿಂಗ್ ಮಾಡೋದಿರ್ಬೋದು, ವೆಹಿಕಲನ್ನು ತುಂಬ ಸ್ಪೀಡಾಗಿ ಓಡಿಸೋದಿರ್ಬೋದು, ಇವುಗಳನ್ನೆಲ್ಲ ಅವಾಯ್ಡ್ ಮಾಡಿಸಿ. ಹಾಗೆಯೇ 18 ವರ್ಷ ತುಂಬೋದ್ರೊಳಗೆ ವೆಹಿಕಲ್ಗಳನ್ನು ಮಕ್ಕಳಿಗೆ ಕೊಡೋದು ಕೂಡ ಅಪರಾಧ. ಇದನ್ನೆಲ್ಲ ತುಂಬ ಅವರಿಗೆ ಬುದ್ಧಿವಾದ ಹೇಳೋದ್ರ ಬದಲು ನಿಧಾನವಾಗಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಯಾವೆಲ್ಲ ರೀತಿಯ ತೊಂದರೆಗಳು ಉಂಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಕಾಲಕ್ಕೆ ತಕ್ಕ ಹಾಗೆ ತಾವು ಕೂಡ ಫ್ಯಾಷನನ್ನು ಅಳವಡಿಸ್ಕೊಳ್ಬೇಕು, ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು. ಹೀಗೇ ಹಲವಾರು ಕನಸುಗಳು ಈ ವಯಸ್ಸಲ್ಲಿ ಇದ್ದೇ ಇರುತ್ತೆ. ಹಾಗೆಯೇ ಅವರಿಗೆ ತಮ್ಮ ಸೌಂದರ್ಯದ ಬಗ್ಗೂ ಕೂಡ ಈ ವಯಸ್ಸಲ್ಲಿ ತುಂಬಾ ಗಮನ ಕೊಡ್ತಾರೆ. ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಕೂಡ ಜಾಸ್ತಿನೇ ಆಗಿರುತ್ತೆ. ಇವುಗಳನ್ನೆಲ್ಲ ನೀವು ಅವರು ಹದಿಹರೆಯದಲ್ಲಿ ಇದ್ದಾರೆ ಅನ್ನೋದನ್ನು ನೆನಪಲ್ಲಿಟ್ಕೊಂಡು ಅವರ ಸೌಂದರ್ಯದ ಕುರಿತು ನೀವು ಕೂಡ 4 ಹೊಗಳಿಕೆಯ ಮಾತುಗಳನ್ನು ಹೇಳಿ. ಅವರು ಕೂಡ ಬಯಸೋದು ಇದೇ ಆಗಿರುತ್ತೆ.
ಮನೆಯಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದ್ದರೆ, ಹಾಗೆಯೇ ಕೆಲವು ಚಿಕ್ಕ ಪುಟ್ಟ ವಸ್ತುಗಳ ಖರೀದಿ ಮಾಡಬೇಕಾಗಿದ್ದರೆ ಮಕ್ಕಳ ಒಪಿನಿಯನನ್ನು ಕೂಡ ತಗೊಳ್ಳಿ. ಇದರಿಂದ ತಮ್ಮ ಅಭಿಪ್ರಾಯಕ್ಕೂ ಕೂಡ ಬೆಲೆ ಇದೆ ಅನ್ನೋದು ತಿಳಿದು ಅವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಯಾವುದೇ ವಿಷಯದ ಬಗ್ಗೆನೂ ಅತಿಯಾದಂತಹ ಶಿಸ್ತನ್ನು ಮಾಡೋದು, ರೂಲ್ಸನ್ನು ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಚಿಕ್ಕವರಿದ್ದಾಗ ನಾವು ಅವರಿಗೆ ರೂಲ್ಸನ್ನು ಮಾಡೋದು, ಅವರು ಅದನ್ನು ಫಾಲೋ ಮಾಡಲೇಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಆದರೆ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಇಷ್ಟ ಆಗ್ತಾ ಇರಲ್ಲ. ಕೆಲವೊಂದು ಸಲ ಅಂತೂ ಅವರು ಅದನ್ನು ಬ್ರೇಕ್ ಮಾಡಬೇಕು ಅಂತಲೇ ಇಷ್ಟಪಡ್ತಿರ್ತಾರೆ. ಹಾಗಾಗಿ ಈ ರೀತಿ ರೂಲ್ಸನ್ನು ಮಾಡೋದ್ರ ಬದಲು ಯಾವುದೇ ಒಂದು ಕೆಲಸವನ್ನು ಅವರು ಪ್ರೀತಿಯಿಂದ ಮಾಡೋ ಹಾಗೆ ಮಾಡಿ, ಹಾಗೆಯೇ ಅವರಿಗೆ ಓದಿನಲ್ಲೂ ಕೂಡ ತುಂಬ ಅವರಿಗೆ ಓದು ಅನ್ನುವಂಥ ಪ್ರೆಷರನ್ನು ಹಾಕಬೇಡಿ. ಅದರ ಬದಲು ಅವರ ಗೋಲನ್ನು ಅವರಿಗೆ ಸೆಟ್ ಮಾಡ್ಕೊಳ್ಳೋಕೆ ಬಿಟ್ಟುಬಿಡಿ. ಆ ಗೋಲನ್ನು ರೀಚ್ ಆಗೋಕ್ಕೆ ಪ್ರತಿನಿತ್ಯ ಕೂಡ ನೀವು ಕೂಡ ಮೋಟಿವೇಟ್ ಮಾಡ್ತಾಯಿರಿ. ಮಕ್ಕಳು ಅಂದಮೇಲೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೋದು ಸಹಜ. ಆ ತಪ್ಪುಗಳು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮಧ್ಯೆ ಮಾತ್ರ ಇರಲಿ. ಅಕ್ಕಪಕ್ಕದವ್ರ ಮನೆ ಎದುರು, ಬಂಧು ಬಾಂಧವರ ಎದುರಿಗೆ ಈ ಎಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಮತ್ತು ನಿಮ್ಮ ಮಕ್ಕಳ ನಡುವಿನ ಸಂಬಂಧ ಕೂಡ ಹಾಳಾಗ್ಬಿಡುತ್ತೆ. ಮಕ್ಕಳಿಗೆ ಪನಿಷ್ಮೆಂಟನ್ನು ಕೊಡೋದು, ಕೆಟ್ಟ ಮಾತುಗಳಿಂದ ನಿಂದನೆ ಮಾಡೋದನ್ನು ಅವಾಯ್ಡ್ ಮಾಡಿ. ಮಕ್ಕಳು ಹದಿಹರೆಯದಲ್ಲಿ ಇದ್ದಾರೆ ಅನ್ನೋದನ್ನು ಪದೇ ಪದೇ ನೆನಪಿಸ್ಕೊಳ್ಳಿ. ಯಾಕೆಂದರೆ ಈ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿ ಇರೋದರಿಂದ ಮುಂದೆ ಅವರು ಅನಾಹುತಗಳನ್ನು ಕೂಡ ಮಾಡ್ಕೊಳ್ಬೋದು. ಹಾಗಾಗಿ ಈ ಎಲ್ಲ ಕೆಲಸಗಳನ್ನು ಅವಾಯ್ಡ್ ಮಾಡಿ. ನೀವು ನಡೆದು ಬಂದ ದಿನಗಳು ಹೇಗಿತ್ತು? ಯಾವೆಲ್ಲ ಸವಾಲುಗಳನ್ನು ಎದುರಿಸಿ ನೀವು ಮುಂದೆ ಸಾಗಿದ್ದೀರಾ ಅನ್ನೋದನ್ನು ಅವರಿಗೆ ಸಮಯ ಸಿಕ್ಕಾಗ ತಿಳಿಸಿ, ಅವರೊಂದಿಗೆ ಹಂಚ್ಕೊಳ್ಳಿ. ಇದರಿಂದ ಮುಂದೆ ಅವರೂ ಕೂಡ ಅವರ ಜೀವನದಲ್ಲಿ ಒಂದಷ್ಟು ಸವಾಲುಗಳನ್ನು ಎದುರಿಸೋಕ್ಕೆ ಹಾದಿಯಾಗುತ್ತೆ. ದಿನದ 1 ಗಂಟೆಯಾದರೂ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ಅವರ ಜೊತೆಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಳಿ. ಆಗ ಅವರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ನಿಮ್ಮ ಹತ್ರ ಹಂಚಿಕೊಳ್ಳುವಂತಹ ಸಲುಗೆ ಇದ್ದರೆ ಅವರು ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ಇದರಿಂದ ನಿಮಗೂ ಕೂಡ ಮಕ್ಕಳು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನುವಂತಹ ಚಿಂತೆನೂ ಕೂಡ ಇರೋದಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ನೀವು ಕೂಡ ಅಪ್ಡೇಟ್ ಆಗಿ. ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ, ಮೊಬೈಲ್ ಇರಲಿಲ್ಲ, ಈ ರೀತಿ ಬಟ್ಟೆಗಳಿರಲಿಲ್ಲ, ಹೀಗೇ ನೆಗೆಟಿವ್ ಲಿಸ್ಟ್ಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಮಕ್ಕಳು ಖಂಡಿತವಾಗಿಯೂ ನಿಮ್ಮ ಮಾತನ್ನು ಆಲಿಸೋದನ್ನು ಬಿಟ್ಟುಬಿಡ್ತಾರೆ. ಹಾಗಾಗಿ ನೀವು ಕೂಡ ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಇರಿ, ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ಗೆ ಆಗ್ತಾಯಿರಿ. ಮಕ್ಕಳಿಗೆ ಯಾವುದೇ ಒಂದು ವಸ್ತುವನ್ನು ಅವರಿಗೆ ಖರೀದಿಸುವಾಗ ಅವರ ಆಯ್ಕೆಗೆ ಅವಕಾಶ ಕೊಟ್ಬಿಡಿ. ಸ್ವತಂತ್ರವಾಗಿ ತಮಗೇನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಬಿಟ್ಟುಬಿಡಿ. ಮಕ್ಕಳು ಚಿಕ್ಕವರಿದ್ದಾಗ ಅವ್ರಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ನಾವೇ ಖರೀದಿ ಮಾಡಿರ್ತೀವಿ, ಇದೇ ಚೆನ್ನಾಗಿದೆ ಅಂತ ಕೂಡ ಅವರಿಗೆ ನಾವು ಸಜೆಸ್ಟ್ ಮಾಡಿರ್ತೀವಿ. ಆದರೆ ಮಕ್ಕಳು ಈ ಏಜಲ್ಲಿ ಇರಬೇಕಾದ್ರೆ ಅವರಿಗೆ ನಮ್ಮ ಆಯ್ಕೆಗಳು ಇಷ್ಟ ಆಗದೇನೂ ಕೂಡ ಇರ್ಬೋದು. ಹಾಗಾಗಿ ಮಕ್ಕಳು ದೊಡ್ಡವರಾಗ್ತಾ ಹೋದಾಗೇ ನನ್ನದೇ ಮಾತು ನಡಿಬೇಕು ಅನ್ನುವಂತಹ ವಿಚಾರವನ್ನು ಹಿಂದೆ ಕೈ ಬಿಟ್ಬಿಡಿ. ಫೈನಲಿ ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಅವರ ಮನಸ್ಸನ್ನು ನೋಯಿಸದೆ ಮನವನ್ನು ಅರ್ಥ ಮಾಡಿಕೊಂಡು ಸೂಕ್ಷ್ಮವಾಗಿ ಮಕ್ಕಳನ್ನು ಹ್ಯಾಂಡಲ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಎಜುಕೇರ್.